ಗ್ರಹಣ ಕಾಲದಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದು ಮಾಡ್ಬೇಕಾ? ಅದು ಕಡ್ಡಾಯವಾ? ಏನದು? ನೋಡಿ, ಕಡ್ಡಾಯವಾಗಿ ಒಂದು ಪೂಜೆ ಮಾಡಕ್ ಮುಂಚೆ ನಮ್ಮಲ್ಲಿ ಈ ಸ್ನಾನಾದಿಗಳಿದ್ದೇ ಇದೆ, ಅದು ನಿತ್ಯ ಕರ್ಮಗಳು ಅಂತ ಹೇಳ್ತೀವಿ. ಈ ಗ್ರಹಣ ಏನ್ ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿ ಸ್ನಾನಾದಿಗಳನ್ನು ಮಾಡ್ಬೇಕು. ಮಾಡ್ಕೊಂಡೆ ನಾವು ಈ ಪೂಜೆ ಪುನಸ್ಕಾರಗಳಿಗೆ ಆಗ್ಬೇಕು. ಈ ಗ್ರಹಣ ಹಿಡಿಯೋಕ್ ಮುಂಚೆ ಬೇರೆ ಸ್ನಾನ ಆಗಿರುತ್ತೆ, ಅದು ಇಲ್ಲ. ಅದು ಗ್ರಹಣ ಪ್ರಾರಂಭ ಆಯ್ತಾ ನೀವು ಸ್ನಾನ ಮಾಡೇನೆ ನೀವು ಕುತ್ಕೊಳ್ಬೇಕಾಗುತ್ತೆ, ತರ್ಪಣಕ್ಕೆ ಆಗ್ಲಿ ಬೇರೆ ಯಾವುದೇ ಪೂಜೆ ಪುನಸ್ಕಾರಗಳಿಗಾಗ್ಲಿ. ಇನ್ನು ಮೋಕ್ಷ ಕಾಲದಲ್ಲೂ ಕೂಡ ಸ್ನಾನ ಮಾಡ್ಬೇಕಾ ಗುರುಜಿ? ಮೋಕ್ಷ ಕಾಲದಲ್ಲಿ ಗ್ರಹಣ ಆದ ನಂತರ ನಾವು ಮಾಡಬೇಕು. ಗ್ರಹಣ ಆದ ನಂತರ, ಯಾಕಂದ್ರೆ ಗ್ರಹಣ ಹೋಯ್ತಲ್ವಾ, ಶುದ್ಧಿ ಮಾಡ್ಲೇಬೇಕು. ಗ್ರಹಣ ಆದ ನಂತರ ಕೆಲವರೆಲ್ಲ ಪುಣ್ಯಾಹಗಳನ್ನ ಮಾಡ್ಕೊಳ್ತಾರೆ. ಈ ದೇವಸ್ಥಾನಗಳೆಲ್ಲ ಪುಣ್ಯಾಹ ಆಗದರೆ ನಾವು ದೇವಸ್ಥಾನ ಓಪನ್ ಮಾಡೋದಿಲ್ಲ. ನಾವು ಪುಣ್ಯಾಹ ಮಾಡಿನೇ, ಶುದ್ಧಿ ಮಾಡಿನೇ ಮುಂದಿನ ಕೆಲಸ ಕಾರ್ಯಗಳು ಮಾಡ್ಕೊಳ್ಳುವಂಥದ್ದು. ಅಂದ್ರೆ ದರ್ಬೆ ಎಲ್ಲ ಇಟ್ಟಿರ್ತಾರೆ, ದರ್ಬೆ ಇಟ್ಟಿದ್ರು ಕೂಡ ಕೆಲವ್ರಿಗೆ ಹೇಳ್ತಾರೆ, ಈಗ ಏನ್ ಹೇಳ್ತಾ ಇದೆ ಒಂದು ಗ್ರಹಣ ವಿಚಾರ, ನಿಮಗೆ ನಂಬಿಕೆ ಇದೆಯಾ ನೀವು ಆಚರಣೆ ಮಾಡಿ, ಹೌದು. ನಂಬಿಕೆ ಇಲ್ವೋ ನೀವು ಆಚರಣೆ ಮಾಡಬೇಡಿ. ನೀವು ಕೆಲವು ಹೇಳ್ತಾರೆ ಗ್ರಹಣ ನೀವು ದರ್ಬೆ ಹಾಕಿದ ತಕ್ಷಣ ನಿಮ್ಗೆ ಅದು ಗ್ರಹಣ ತಟ್ಟೋದಿಲ್ವಾ, ನಿಮ್ಗೆ ಗ್ರಹಣ ಅಂಟೋದಿಲ್ವಾ? ಸರಿ, ನಿಮ್ಮ ಸಂಬಂಧದಲ್ಲಿ ಯಾರೋ ಒಬ್ರು ತೀರ್ಕೊಳೋದು ನಿನಗೆ ಹೆಂಗ್ ಬಂದು ತಟ್ಟುತ್ತೆ ಆ ಶೌಚ? ಅದು ಹೌದು. ಈಗ ಈ ತರ ನಾವು ಪ್ರಶ್ನೆ ಮಾಡ್ಕೊಳ್ತಾ ಹೋದ್ರೆ ನಮ್ಮ ಧಾರ್ಮಿಕ ವಿಚಾರದಲ್ಲಿ ನಮ್ಮ ಧರ್ಮಕ್ಕೆ ಧಕ್ಕೆ ಬಂದಂಗೆ ಆಗ್ಬಿಡುತ್ತೆ. ಕೆಲವೊಂದು ನಾಸ್ತಿಕರ ಹತ್ರ ನಾವು ಇಂಥ ಕೆಲವೊಂದು ವಿಚಾರನ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಂಬಿಕೆ ಇರೋರಿಗೆ ನಂಬಿಕೆ ಅದು. ಹಾಗಾಗಿ ಈ ಗ್ರಹಣ ನೀವು ಆಚರಣೆ ನಿಮ್ಗೆ ನಂಬಿಕೆ ಇದ್ರೆ ನೀವು ಮಾಡಬಹುದು, ನಂಬಿಕೆ ಇಲ್ವಾ ನೀವು ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ್ದ್ರ ಮೇಲೆ ನಂಬಿಕೆ ಇದೆ ಅದನ್ನ